ಮಹದೇಶ್ವರ ಶ್ರೀ ಕರಲಿಂಗೇಶ್ವರ ದೇವರ ಅಗ್ಗಿ ಮಹೋತ್ಸವ ಹಾಗೂ ಸಾಮೂಹಿಕ ವಿವಾಹ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯ ಅಭಿನವ ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳವರ ಅಡಿದಾವರಗಳಲ್ಲಿ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಅದೇ ರೀತಿಯಲ್ಲಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಚಿಕ್ಕಬೇರದಿಯವರು, ಚಿದಾನಂದಯ್ಯ ಗುರುವಿನವರು, ಶಿವಣ್ಣ ತಾತನವರು, ಇವರೆಲ್ಲರ ಪಾದಗಳಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಕರ್ನಾಟಕ ರಾಜ್ಯದ ಮುಂದಿನ ಯುವ ನಾಯಕ ಸಿದ್ದರಾಮಯ್ಯನವರ ನಂತರ ಈ ರಾಜ್ಯದಲ್ಲಿ ಅಹಿಂದ ವರ್ಗವನ್ನು ರಕ್ಷಣೆ ಮಾಡುವುದರ ಮೂಲಕ ಅವರ ಹಾದಿಯಲ್ಲಿ ಸಾಗುವಂಥ ಆ ತಯಾರಿಯಲ್ಲಿ ನಡೆಸಿರುವಂಥ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರೇ, ಈಗಾಗಲೇ ಅಗ್ಗಿ ಕುರಿತು ಈ ಒಂದು ಗ್ರಾಮದಲ್ಲಿ 14 ವರ್ಷದ ನಂತರ ಅಗ್ಗಿ ಕಾರ್ಯಕ್ರಮ ನಡೆದಿದೆ ಅಂಥೇಳಿ ತಿಳಿದು ಬಂದಿರತಕ್ಕಂಥದ್ದು. ಅಗ್ಗಿ ಮಹತ್ವವನ್ನು ಕುರಿತು ನಮ್ಮ ಚಿದಾನಂದ ಗುರುವಿನವರು ಈಗಾಗಲೇ ಹೇಳಿರ್ತಕ್ಕಂಥದ್ದು. ಈ ಅಗ್ಗಿ ಮಹತ್ವ ಇವತ್ತು ನಿನ್ನೆಯದಲ್ಲ. ಇವತ್ತು ದೊಡ್ಡ ದೊಡ್ಡ ಸಮಾಜದವರು ಯಾರೋ ಯಜ್ಞ ಅನ್ನುವಂಥದ್ದನ್ನು ಮಾಡ್ತಾರೆ. ಆದರೆ ಈ ಹಾಲುಮತ ಸಮಾಜ, ಕುರುಬ ಸಮಾಜ ಸಾವಿರಾರು ವರ್ಷಗಳ ಹಿಂದಿನಿಂದನೂ ಕೂಡ ಈ ಅಗ್ಗಿ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿರತಕ್ಕಂಥದ್ದು. ಈ ಅಗ್ಗಿ ಕಾರ್ಯಕ್ರಮದ ವಿಶೇಷತೆ ಎಲ್ಲರ ಬದುಕು ಹಸನಾಗಬೇಕು, ಎಲ್ಲರ ಜೀವನ ಮಾನವರ ಜೀವನ ಸುಗಮವಾಗಿ ಸಾಗಬೇಕು, ವಾತಾವರಣ ಚೆನ್ನಾಗಿ ಆಗಬೇಕು ಅನ್ನುವಂಥ ದೃಷ್ಟಿ ಇಟ್ಕೊಂಡು ಈ ಅಗ್ಗಿ ಕಾರ್ಯಕ್ರಮವನ್ನು ಮಾಡುವಂಥ ಒಂದು ಪದ್ಧತಿಯನ್ನು ನನಗನ್ನಿಸ್ತದೆ ಮೂಲ ನಿವಾಸಿಗಳಾಗಿರ್ತಕ್ಕಂಥ ಕುರುಬರು ಈ ಒಂದು ಕಾರ್ಯಕ್ರಮವನ್ನು ಈ ದೇಶದಲ್ಲೆಲ್ಲ ಜಗತ್ತಿನಲ್ಲಿ ಪ್ರಾರಂಭಿಸಿರುವಂತಹದ್ದೇನೋ ಅಂತ ನನಗನ್ನಿಸ್ತದೆ. ಹಾಗಾಗಿ ಬಂಧುಗಳೇ, ಈ ಒಂದು ಕೆಲವು ಕಾರ್ಯಕ್ರಮಗಳು ನಮ್ಮ ಮೈಸೂರು ಭಾಗದಲ್ಲಿ ಇಲ್ಲ. ನಮ್ಮ ಯತೀಂದ್ರ ಅವ್ರನ್ನ ನಾನು ಮಾತಾಡಿಸ್ತಾ ಕೇಳಿದೆ. ಅಗ್ಗಿ ಹರಿಯುವಂಥ ಕಾರ್ಯಕ್ರಮ ಇರ್ಬೋದು, ಭಂಡಾರ ಹರಿಸುವಂಥ ಕಾರ್ಯಕ್ರಮ ಇರ್ಬೋದು, ಅದು ಉತ್ತರ ಕರ್ನಾಟಕ ಭಾಗದಲ್ಲಿ ಮಾತ್ರ ಅದು ಜಾಸ್ತಿ ಪ್ರಚಾರದಲ್ಲಿರುವಂಥದ್ದು. ಹಳೆ ಮೈಸೂರು ಭಾಗದಲ್ಲಿ ಅದು ಹೆಚ್ಚು ಪ್ರಚಾರದಲ್ಲಿ ಇಲ್ಲ, ಅದನ್ನು ಆಚರಣೆ ಮಾಡ್ತಾನೆ ಇಲ್ಲ ಅಂತಕ್ಕಂಥದ್ದು ನನಗೆ ತಿಳಿದು ಬಂದಿರತಕ್ಕಂಥದ್ದು ಇಲ್ಲ. ಹಾಗಾಗಿ ವಿಶೇಷವಾಗಿ ಅದು ಏನು ಕಾರಣ ಅಂತ ಗೊತ್ತಿಲ್ಲ ನನಗೆ. ಇಲ್ಲಿ ಹೆಚ್ಚಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ರೇವಣ ಸಿದ್ಧರ ಪ್ರಭಾವ ಇರ್ಬೋದು, ಅಮೋಘ ಸಿದ್ಧರ ಪ್ರಭಾವ ಇರ್ಬೋದು. ಈ ಸಿದ್ಧ ಪರಂಪರೆಯ ಪ್ರಭಾವ ಏನಿದೆ, ಆ ಸಿದ್ಧ ಪರಂಪರೆಯ ಪ್ರಭಾವದ ಕಾರಣದಿಂದ ಈ ಭಂಡಾರದ ಉಪಯೋಗ ಇರ್ಬೋದು ಅಥವಾ ಈ ಅಗ್ಗಿ ಕಾರ್ಯಕ್ರಮ ಇರ್ಬೋದು, ಇವೆರಡೂ ಕಾರ್ಯಕ್ರಮಗಳು ಈ ಉತ್ತರ ಕರ್ನಾಟಕದ ಭಾಗದಲ್ಲಿ ಹೆಚ್ಚು ಪ್ರಚಲಿತರಿರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಅನ್ನುವಂಥದ್ದು. ಹಾಗಾಗಿ ಬಂಧುಗಳೇ, ಇವತ್ತು ಇಂಥ ಕಾರ್ಯಕ್ರಮಗಳು, ಈ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುವುದರಿಂದ ಇಲ್ಲಿ ಸೇರಿರ್ತಕ್ಕಂಥ ನಾವೆಲ್ಲರೂ ಕೂಡ ನಮ್ಮೆಲ್ಲರ ಚಿತ್ತ ಬೇರೆ ಯಾವುದರ ಕಡೆನೂ ಕೂಡ ಇಲ್ಲ. ದೇವರ ಕಡೆ ಚಿತ್ತ, ಧಾರ್ಮಿಕ ಕಾರ್ಯಕ್ರಮದ ಕಡೆ ಚಿತ್ತ. ಹಾಗಾಗಿ ನಾವೆಲ್ಲರೂ ಒಂದು ಕಡೆ ಸೇರುವಂಥ ಸಂದರ್ಭ. ಈಗಾಗಲೇ ಯತೀಂದ್ರ ಅವರು ಹೇಳಿದರು, ಇಂಥ ಕಾರ್ಯಕ್ರಮಗಳು ಆಗೋದ್ರಿಂದ ನಾವೆಲ್ಲರೂ ಒಂದು ಕಡೆ ಸೇರ್ತೇವೆ, ಅನೇಕ ಒಳ್ಳೆ ಚಿಂತನೆಗಳನ್ನು ಮಾಡ್ತೇವೆ, ನಾವೆಲ್ಲರೂ ಒಂದಾಗಿ ಒಂದು ಕಡೆ ಸೇರುವಂತಹದ್ದು ಬಹಳ ಸಂಭ್ರಮದ ವಿಚಾರ ಅನ್ನುವಂಥ ಮಾತನ್ನು ನಾನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಬಂಧುಗಳೇ, ಇವತ್ತು ಈ ಕಾರ್ಯಕ್ರಮಗಳು ಮೇಲಿಂದ ಮೇಲೆ ಆಗಬೇಕಾಗಿರ್ತಕ್ಕಂಥದ್ದು, ಸಮಾಜದಲ್ಲಿ ಒಂದು ಸುಧಾರಣೆ ಆಗಬೇಕು, ಸಮಾಜದಲ್ಲಿ ಒಂದು ಬದಲಾವಣೆ ಆಗಬೇಕು ಅಂತಂದಾಗ ಇಂಥ ಧಾರ್ಮಿಕ ಕಾರ್ಯಕ್ರಮಗಳು ಮೇಲಿಂದ ಮೇಲೆ ಆಗಬೇಕಾಗಿರ್ತಕ್ಕಂಥದ್ದು ಭಾಳ ಅವಶ್ಯ ಇದೆ ಅಂತೇಳಿ ನಾನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ನಮ್ಮ ಡಾಕ್ಟರ್ ಯತೀಂದ್ರ ಅವರು, ನನಗನ್ನಿಸ್ತದೆ ನಾನು ಸಿದ್ದರಾಮಯ್ಯನವ್ರನ್ನ ಒಡನಾಡದಲ್ಲಿದ್ದಂಥ ಸಂದರ್ಭದಲ್ಲಿ ಬ್ಯಾಗ್ ಹಾಕ್ಕೊಂಡು ಶಾಲೆಗೆ ಹೋಗ್ತಾ ಇದ್ರು. ಅವ್ರ ಮನೆಯಲ್ಲಿ ನಾನು ಹೋಗೋಂಥ ಸಂದರ್ಭದಲ್ಲಿ ಬ್ಯಾಗ್ ಹಾಕ್ಕೊಂಡು ಶಾಲೆಗೆ ಹೋಗ್ತಾ ಇದ್ರು. ಭಾಳ ಸಣ್ಣವರು ಇದ್ರು ನನಗನ್ನಿಸ್ತ ಮಟ್ಟಿಗೆ. ಇವತ್ತು ಕರ್ನಾಟಕ ರಾಜ್ಯಕ್ಕೆ ಸಿದ್ದರಾಮಯ್ಯನವರ ಕೊನೆಯ ಹಂತದಲ್ಲಿದ್ದಾರೆ, ನಾವು ಕೂಡ ಕೊನೆಯ ಹಂತದಲ್ಲಿ ಇದ್ದೇವೆ. ನನಗನ್ನಿಸ್ತದೆ ಅಹಿಂದ ಚಿಂತನೆಗಳನ್ನು ಮಾಡುವಂಥವ್ರು ಭಾಳಷ್ಟು ಜನ ಇವತ್ತು ಕೊನೆಯ ಹಂತದಲ್ಲಿರುವಂಥ ಈ ಸಂದರ್ಭದಲ್ಲಿ ಯುವ ಸಮೂಹ ಇವತ್ತು ಈ ಒಂದು ಅಹಿಂದ ಸಂದರ್ಭಗಳನ್ನು, ಈ ವಿಚಾರಗಳನ್ನು ಇಟ್ಕೊಂಡು ಸಂಘಟನೆ ಮಾಡುವಂಥ ಪ್ರಯತ್ನ ಇವತ್ತು ಆಗಬೇಕಾಗಿರ್ತಕ್ಕಂಥದ್ದು. ಆ ಕೆಲಸವನ್ನು ಡಾಕ್ಟರ್ ಯತೀಂದ್ರ ಅವರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು.
ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಯುವಕರು, ಅದು ವಿಶೇಷವಾಗಿ ಈ ಶೋಷಣೆಗೊಳಗಾಗಿರ್ತಕ್ಕಂಥ ಯುವಕರು, ಅಹಿಂದ ಯುವಕರೇನಿದ್ದಾರೆ ಅವರೆಲ್ಲರೂ ಕೂಡ ಡಾಕ್ಟರ್ ಯತೀಂದ್ರರವರನ್ನ ಮುಂದಿನ ನಾಯಕ ಅನ್ನುವಂಥ ದೃಷ್ಟಿಯಿಂದ ಇವತ್ತು ಕಾಣುವಂತಹದ್ದು ನಮಗೆ ಕಂಡು ಬರ್ತಾ ಇದೆ ಅನ್ನುವಂಥದ್ದು. ಹಾಗಾಗಿ ನಾನು ಕೂಡ ಈ ಸಂದರ್ಭದಲ್ಲಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಯಾಕಂದರೆ ಸಮಾನತೆ ಅನ್ನುವಂತಹದ್ದು ಅದು ಅಂಬೇಡ್ಕರ್ ಅವರ ಸಂವಿಧಾನ ಕೊಟ್ಟಿರ್ತಕ್ಕಂಥ ವಿಚಾರ ಆಗಿರ್ಬೋದು, ಅಥವಾ ಈ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಆ ವಿಚಾರವನ್ನು ಇಟ್ಕೊಂಡೇ ರಾಜಕೀಯ ಮಾಡ್ಕೊಂಡು ಬಂದಿರತಕ್ಕಂಥದ್ದು, ಆ ಸಮಾನತೆಯ ಕನಸನ್ನು ಕಂಡ್ಕೊಂಡು ಬಂದಿರತಕ್ಕಂಥದ್ದು. ಆದರೆ ಒಬ್ಬ ಸಿದ್ದರಾಮಯ್ಯನಿಂದ ಈ ಕನಸು ನನಸು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಇನ್ನೂ ಅಂತರ ಉಳಿದಿರ್ತಕ್ಕಂಥದ್ದು. ಈಗಾಗಲೇ ಅವ್ರು ಯತೀಂದ್ರ ಅವ್ರು ಹೇಳಿದ್ರು, ಆ ಶ್ರೀಮಂತಿಕೆ ಅಂತರದ ಜೊತೆಯಲ್ಲೂ ಕೂಡ ಸಾಮಾಜಿಕ ಅಂತರಗಳು ಕೂಡ ಹೆಚ್ಚು ಕಡಿಮೆ ಇರುವಂತಹದ್ದನ್ನು ನಾವು ಕಾಣ್ತೇವೆ. ಸಮಾನತೆ ಸಂವಿಧಾನ ಹೇಳ್ತಾ ಇದೆ, ಸಮಾನತೆಯನ್ನು ನಾವೆಲ್ಲರೂ ಕೂಡ ಹೇಳ್ತಾ ಇದ್ದೇವೆ. ಆದರೆ ಸಮಾನತೆ ಸಂಪೂರ್ಣವಾಗಿ ಬಂದಿದೆಯಾ, ಸಿಕ್ಕಿದೆಯಾ ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಕೂಡ ಇವತ್ತು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಅಂತಂದಾಗ ಇಂಥ ಯತೀಂದ್ರನಂಥ ಯುವ ನಾಯಕರ ಅವಶ್ಯಕತೆ ಇವತ್ತು ನಮ್ಮ ಹಿಂದುಳಿದ ವರ್ಗದವರಿಗೆ ಇದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅನ್ನುವಂಥ ಮಾತು ಅಂತಕ್ಕಂಥದ್ದು. ಹಾಗಾಗಿ ಒಂದು ಒಳ್ಳೆಯ ಸಂದರ್ಭ, ಅದು ಉತ್ತರ ಕರ್ನಾಟಕಕ್ಕೆ ಮೇಲಿಂದ ಮೇಲೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರ ಮೂಲಕ ತಮ್ಮ ನಾಯಕತ್ವವನ್ನು ಬೆಳೆಸಿಕೊಳ್ಳುವಂಥ ಕೆಲಸವನ್ನು ಮಾಡುವಂತಹದ್ದು ಭಾಳ ಸಂತೋಷದ ವಿಚಾರ ಅನ್ನುವಂಥ ಮಾತನ್ನು ಕೂಡ ನಾನು ಇಲ್ಲಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಿದ್ದರಾಮಯ್ಯನವರು ಸೋತಂಥ ಸಂದರ್ಭ ಇರ್ಬೋದು, ಸಿದ್ದರಾಮಯ್ಯನವರ ಮೊದಲಿನ ಸಂದರ್ಭದಲ್ಲಿ ಆರಿಸಿ ಬಂದಂಥ ಸಂದರ್ಭ ಇರ್ಬೋದು, ಅವರ ಜೊತೆಯಲ್ಲಿ ಇಡೀ ಕರ್ನಾಟಕ, ಅದು ಉತ್ತರ ಕರ್ನಾಟಕ ಸುತ್ತಿರ್ತಕ್ಕಂಥವ್ರ ಪೈಕಿ ನಾನೊಬ್ಬ. ಸಿದ್ದರಾಮಯ್ಯನವ್ರ ಜೊತೆಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಕನಕ ಜಯಂತಿ ಆದರೆ ಅವ್ರ ಜೊತೆಯಲ್ಲಿ ನಾನು ಹೋಗ್ತಾ ಇರ್ತಿದ್ದೆ ಆ ಸಂದರ್ಭದಲ್ಲಿ. ಇವತ್ತು ನಾನು ಬೇರೆ ಪಕ್ಷಕ್ಕೆ ಬಂದಿದ್ದೇನೆ, ಅದು ಅನಿವಾರ್ಯ. ರಾಜಕೀಯ ಬೇರೆ. ಯಾಕೆ ರಾಜಕೀಯ ಬೇರೆ ಆಯಿತು ಅಂದರೆ ಅನಿವಾರ್ಯ ಕಾರಣಗಳು ಬಂತು, ಬೇರೆ ಆದೀವಿ ನಾವು. ಆದರೆ ಸಿದ್ದರಾಮಯ್ಯನ ನಾಯಕತ್ವ ನಾವ್ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು. ನಾನು ಬೇರೆ ಸಂದರ್ಭದಲ್ಲಿ ಟೀಕೆ ಮಾಡ್ತೇನೆ, ಅವರು ಕೆಲವು ವಿಚಾರಗಳಲ್ಲಿ ಟೀಕೆ ಮಾಡ್ತೇನೆ, ಅದು ವಿಚಾರ ಭೇದ ಸರ್ವೇ ಸಾಮಾನ್ಯ. ಆದರೆ ಅಹಿಂದ ಅನ್ನುವಂಥ ವಿಚಾರ ಇಟ್ಕೊಂಡಾಗ, ಅಹಿಂದ ಸಮಸ್ಯೆಗಳ ವಿಚಾರ ಇಟ್ಕೊಂಡಾಗ, ಸಮಾನತೆಯ ವಿಚಾರಗಳನ್ನು ನಾವು ತೆಗೆದುಕೊಂಡಾಗ ಗಟ್ಟಿಯಾಗಿ ನಿಲ್ಲುವಂಥ ನಾಯಕತ್ವ ಈ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರೂ ಇದ್ದರೆ ಅದು ಸಿದ್ದರಾಮಯ್ಯ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅನ್ನುವಂಥದ್ದು. ಹಾಗಾಗಿ ಅದು ಮುಂದುವರಿಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಕನಸು. ಪಕ್ಷ ಯಾವುದೇ ಇರ್ಬೋದು, ನಮ್ಮ ಪಕ್ಷದಲ್ಲಿ ಏನಿದೆ ಅಂತ ನಾನು ಇದನ್ನು ವಿವರವಾಗಿ ಹೇಳಕ್ಕೆ ಹೋಗಲ್ಲ, ಬೇರೆ ಸಂದರ್ಭದಲ್ಲಿ ಏನು ಹೇಳ್ತೀನಿ. ಕಾಂಗ್ರೆಸ್ನಲ್ಲಿ ಅಹಿಂದ ವರ್ಗಕ್ಕೆ ಇವತ್ತು ಕೂಡ ಅವಕಾಶ ಇದೆ, ಇಲ್ಲ ಅಂತ ಪ್ರಶ್ನೆ. ಹಾಗಾಗಿ ಯತೀಂದ್ರ ಅವರಿಗೆ ಬೆಳವಣಿಗೆ, ರಾಜಕೀಯ ಬೆಳವಣಿಗೆ ಆಗಲಿಕ್ಕೆ ಅವಕಾಶ ಇದೆ. ಅವರು ಎಷ್ಟರ ಮಟ್ಟಿಗೆ ಬೆಳವಣಿಗೆ ಆಗಲಿಕ್ಕೆ ಜನ ಆಶೀರ್ವಾದ ಮಾಡ್ತಾರೆ ಅನ್ನುವಂಥದ್ದು ನಾವು ಮುಂದಿನ ದಿನಮಾನಗಳಲ್ಲಿ ಕಾದು ನೋಡಬೇಕು. ಅವಕಾಶಗಳು ಇದ್ದಾವೆ ಅಂತ ನನಗನ್ನಿಸ್ತದೆ. ಅವರು ಇವತ್ತೇನು ರಾಜ್ಯ ಸುತ್ತುವಂಥದ್ದನ್ನು ನೋಡಿದಾಗ ಒಳ್ಳೆಯ ಅವಕಾಶಗಳು ಅವ್ರಿಗೆ ಇದ್ದಾವೆ. ದೇವರು ಒಳ್ಳೇದು ಮಾಡಲಿ, ಆ ಕರಲಿಂಗೇಶ್ವರನು ಕೂಡ ಅವರ ಭವಿಷ್ಯವನ್ನು ರೂಪಿಸಲಿ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ, ಸಮಾಜದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಎಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ವಂದನೆಯನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರ.